ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ಭಾನುವಾರ ಊರಿಗೆ ಹೋಗೋದು, ಬೆಂಗಳೂರಿಗೆ ಮತ್ತೆ ವಾಪಸ್ ಬರೋದು. ಇನ್ನು ಹಾಗೆ ನಮ್ಮ ಪುಡ್ತಯ್ಯವ ಹೇಳ್ತಾಯಿದ್ರು, ಹೋಗಬೇಡ ಇವತ್ತು, ಇನ್ನೊಂದು 2 ದಿನ ಇದ್ದೋಗು ಅಂತ ಹೇಳ್ತಾಯಿದ್ರು. ಇಲ್ಲ, ಇವಾಗಲೇ ಗುರುವಾರ ಬಂದಿರೋದು, ಹೋಗ್ತೀನಿ ಅಂತ ಹೇಳ್ತಾಯಿದ್ದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು, ಸರಿ ಹಾಗೆ ಫ್ರಿಜ್ಜಲ್ಲಿ ನಾಟಿ ಕೋಳಿ ಮೊಟ್ಟೆ ಇತ್ತು. ಇದು ಯಾವತ್ತು ಅಂದರೆ ಶುಕ್ರವಾರ ಅಲ್ಲ, ಶನಿವಾರ ಅನಿಸುತ್ತೆ, ಬೆಳಿಗ್ಗೆ ಬಂದಿದ್ದರು ಕೊಡೋದಕ್ಕೆ ಅಂಥೇಳಿ ನಾಟಿ ಕೋಳಿ ಮೊಟ್ಟೆನ. ಅಂದರೆ ಅದು ಪ್ಯೂರ್ ನಾಟಿ ಕೋಳಿ ಏನಲ್ಲ, ಕ್ರಾಸ್ ಅಂತ ಹೇಳ್ತಾರೆ ನೋಡಿ, ಆ ಥರ ಅದು ಮೊಟ್ಟೆ ತುಂಬ ತೊಗೊಬಂದಿದ್ರು. ಹಾಗೆ ನಮ್ಮ ಪುಡ್ತಯ್ಯವ ಹೇಳ್ತಾಯಿದ್ರು, ನೀನು ತೊಗೊಂಡೋಗು ಬೆಂಗಳೂರಿಗೆ ಅಂತ. ನನಗೆ ಬೇಡ, ಅದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಏನಲ್ಲ, ಸುಮ್ಮನೆ ಯಾಕೆ ಅಷ್ಟು ದುಡ್ಡು ಕೊಡೋದು, ಅದಕ್ಕೆ ಬೇಡ ಅಂತಂದ. ಅದಕ್ಕೆ ಅವ್ರು ಮಾತ್ರ ತೊಗೊಂಡ್ರು, ನಾನು ತೊಗೊಳ್ಳಿಲ್ಲ. ಹಾಗೆ ಅವತ್ತು ಭಾನುವಾರ ಆಗಿರೋದ್ರಿಂದ ಮೋನ್ ಕೇಳ್ತಾಯಿದ್ರು, ಇವತ್ತು ಕೋಮಲ್ ಹೋಟೆಲಿಂದ ಬಿರಿಯಾನಿ ಬೇಡವಾ, ಕೋಮಲ್ ಬಿರಿಯಾನಿ ಅಂತೇಳಿ. ಅದಕ್ಕೆ ಬೇಡ, ಬಿರಿಯಾನಿ ಎಲ್ಲ ಏನು ಬೇಡ, ಮನೆಯಲ್ಲೇ ಮಟನ್ ಮಾಡಿಸೋಣ, ಮಟನ್ ಸಾಂಬಾರು ಮಾಡಿಸ್ಬಿಡೋಣ ಅಂತ ಮೋನ್ ಮಾಮಂಗೆ ಹೇಳ್ತಾಯಿದ್ದ. ಸರಿ ಆಯಿತು ಅಂದ್ಬಿಟ್ಟು ಫಸ್ಟ್ ಹೋಗಿ ಇಡ್ಲಿ ಎಲ್ಲ ತೊಗೊಬಂದ್ಬಿಡಿ, ಆಮೇಲೆ ಮಟನ್ ತೊಗೊಬರೋರಿ ಅಂತ ಹೇಳ್ದೆ. ಅದಕ್ಕೆ ಮೋನ್ ಒಟ್ಟಿಗೆ ಇಡ್ಲಿ ಮತ್ತು ಮಟನ್ನು ಎರಡೂ ಕೂಡ ತೊಗೊಬಂದ್ಬಿಟ್ಟಿದ್ರು. ಹಾಗೆ ನಾನು ಇಡ್ಲಿ ಎಲ್ಲ ತಿಂದ್ಕೊಂಡು, ಕೌಶಿ ಇವಾಗ ತಿಂತಾಯಿದ್ದಾನೆ. ಹಾಗೆ ಕೌಶಿಗೆ ಹೇಳ್ತಾಯಿದ್ದೆ ಏನಂದರೆ, ಫಸ್ಟು ಬೆಳಿಗ್ಗೆನೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮೊಟ್ಟೆನ ಕುಡಿದ್ರೆ, ಅಂದರೆ ನಾಟಿ ಕೋಳಿ ಮೊಟ್ಟೆನ ಕುಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಅವನಿಗೆ ಹೇಳ್ತಾಯಿದ್ದೆ. ಅದಕ್ಕೆ ಅವನು ಅದು ಕುಡಿದ ತಕ್ಷಣವೇ ತಿಂಡಿ ತಿನ್ನೋಕ್ಕಾಗಲ್ಲಮ್ಮ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಫಸ್ಟು ನಾನು ತಿಂಡಿ ತಿಂದ್ಬಿಟ್ಟು ಆಮೇಲೆ ಮೊಟ್ಟೆನ ಕುಡಿತೀನಿ ಅಂದ್ಬಿಟ್ಟು, ಆಮೇಲೆ ಅವನು ಫಸ್ಟು ಇಡ್ಲಿ ಎಲ್ಲ ತಿಂದ್ಕೊಂಡು ಆಮೇಲೆ ಇಲ್ಲಿ ಮೊಟ್ಟೆ ಕುಡಿತಾ ಇದ್ದಾನೆ. ಇದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆನೇ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಅದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಕ್ರಾಸ್, ಇವಾಗೆಲ್ಲ ಎಲ್ಲೂ ಕೂಡ ಪ್ಯೂರ್ ನಾಟಿ ಕೋಳಿ ಕಡಿಮೆ ಸಿಗೋದು, ಸಾಕಿರ್ತಾರೆ ಆದರೆ ಕಡಿಮೆ, ಆದರೆ ಸಿಕ್ಕಿದ್ರೆ ಒಳ್ಳೆಯದು. ಒಂದು ಮೊಟ್ಟೆ ಅಂದರೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಒಂದು 18 ರೂಪಾಯಿ ಇದೆ, ನನಗೆ ಗೊತ್ತಿರೋ ಪ್ರಕಾರ 18 ರೂಪಾಯಿ. ಇನ್ನೂ ಇವಾಗ ರೇಟೆಲ್ಲ ಜಾಸ್ತಿ ಆಗಿರ್ಬೋದು, ಅಷ್ಟೊಂದೆಲ್ಲ ಸರಿಯಾಗಿ ಗೊತ್ತಿಲ್ಲ. ನಾನೊಂದು ಸರಿ ವಿಚಾರಿಸಿದಾಗ 18 ರೂಪಾಯಿ ಇತ್ತು. ಅದಕ್ಕೆ ಇವಾಗೆಲ್ಲ ಎಷ್ಟಾಗಿದೆಯೋ ಏನೋ ಗೊತ್ತಿಲ್ಲ, 20 ರೂಪಾಯಿ ಆಗಿರ್ಬೋದು. ಪ್ಯೂರ್ ಆದರೆ ಕೊಡ್ಬೋದು, 20 ರೂಪಾಯಿ ಕೊಟ್ಬಿಟ್ಟು ತೊಗೋಬೋದು. ಹಾಗೆ ಮೋನ್ ಮಾಮ ಕೇಳ್ತಾಯಿದ್ರು, ಯಾಕೆ ನಿನಗೆ ಈ ಸರಿ ನಿನಗೆ ಕೋಮಲ್ ಬಿರಿಯಾನಿ ಬೇಡವಾ ಅಂತ. ಯಾಕೋ ಬೇಡ ಅನ್ನಿಸ್ತಿದೆ, ಅದಕ್ಕೇ ಮಟನ್ ತರಿಸಿರೋದು ಅಂತ ಹೇಳ್ತಾಯಿದ್ದೆ. ಅಲ್ಲಿ 3 ಪೀಸ್ ಏನೋ ಇರುತ್ತೆ, 3 ಸಾಕು ನಮಗೆ. ಒಂದು ಹಾಫ್ ಬಿರಿಯಾನಿ ಒಂದು ತಿನ್ನಲ್ಲ, ಹಾಫ್ ಬಿರಿಯಾನಿ, ಆದರೆ ಯಾಕೋ ಬೇಡ ಅನ್ನಿಸ್ತು ಈ ಸರಿ. ಅದಕ್ಕೆ ಮಟನೇ ತಂದುಬಿಡಿ ಅಂದ್ಬಿಟ್ಟು ಮೋನ್ ಮಾಮಂಗೆ ಹೇಳಿ, ಇಲ್ಲಿ ನೋಡಿ ಮಟನ್ ತಂದಿದ್ದಾರೆ. ಇವಾಗ ಅದನ್ನು ತೊಳೆದ್ಬಿಟ್ಟು ಎಲ್ಲ ಕೊಟ್ಟು ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಪುಡ್ತಯ್ಯವ ನಾನೇ ಸಾಂಬಾರೆಲ್ಲ ಮಾಡ್ತೀನಿ ಅಂತಂದರು. ಹಾಗೆ ನಾನು ಸರಿ ಆಯಿತು ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಏನಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ, ದಂಡಿನ ಮಾರಮ್ಮ ಅಂದರೆ ದಣ್ಣಮ್ಮ, ನಾವೆಲ್ಲ ದಣ್ಣಮ್ಮ ಅಂತ ಹೇಳ್ತಾರೆ. ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೊರಟಿದ್ದೀವಿ. ತುಂಬ ತಿಂಗಳುಗಳೇ ಆಗೋಗಿತ್ತು ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ. ಪ್ರತಿ ಸಾರಿನೂ ಹೋದಾಗೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ಅಂದರೆ ಮೋನ್ ಮಾಮ ಇದ್ದರೆ ಓಕೆ, ಯಾಕೆಂದರೆ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಇಲ್ಲ ಅಂದರೆ ಅಲ್ಲಿಂದ ತುಂಬ ದೂರ ಆಗುತ್ತೆ ಮನೆಯಿಂದ, ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಆಟೋ ಮಾಡಿಕೊಂಡೇ ಹೋಗಬೇಕು. ಮಾಮ ಏನಾದರೂ ಇದ್ದರೆ ಖಂಡಿತ ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಒಂದೊಂದು ಸಾರಿ ಮಿಸ್ ಆಗುತ್ತೆ. ಅದಕ್ಕೆ ಮಾಮನು ಬಂದಿದ್ರಲ್ಲ, ಅಡುಗೆಗೆಲ್ಲ ಅವ್ವ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ನಾವಿಬ್ಬರು ಹೋಗಿ ಬರೋಣ ಅಂದ್ಬಿಟ್ಟು ಇವಾಗ ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಿರೋದು. ಚೆನ್ನಾಗಿ ದರ್ಶನ ಎಲ್ಲ ಆಗುತ್ತೆ. ಪ್ರತಿದಿನ ಪೂಜೆ ಎಲ್ಲ ಇರುತ್ತೆ, ಆದರೆ ಫ್ರೀಯಾಗಿರುತ್ತೆ, ಆರಾಮಾಗಿ ದೇವ್ರನ್ನ ಕಣ್ತುಂಬ ನೋಡಿಕೊಂಡು ಬರ್ಬೋದು. ಹಾಗೆ ಇಲ್ಲಿ ಕೆರೆ ಹತ್ರ, ಅಂದರೆ ಮಳವಳ್ಳಿ ಕೆರೆ ಏನಿದೆ ಅಲ್ಲೆಲ್ಲ ಫಿಶ್ ಎಲ್ಲ ಮಾರ್ತಾಯಿರ್ತಾರೆ. ಪ್ರತಿದಿನ ಇರುತ್ತೇನೋ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಸಂಡೇ ಅವತ್ತು, ಅದಕ್ಕೆ ಅಲ್ಲೆಲ್ಲ ಮಾರ್ತಾಯಿದ್ರು. ಹಾಗೆ ಕೆರೆಯಲ್ಲೂ ಕೂಡ ಸ್ವಲ್ಪ ನೀರಿದೆ, ನೋಡ್ತಿರ್ಬೋದು.
ಹಾಗೆ ಪರವಾಗಿಲ್ಲ, ಸ್ವಲ್ಪನಾದರೂ ನೀರಿದೆಯಲ್ಲ, ಮಳೆ ಇಲ್ಲ ಅಂದ್ರೂ ನೀರಿದೆಯಲ್ಲ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಈ ಕೆರೆಯಲ್ಲಿ ಈ ಎಲೆಗಳು ಏನು ಎಲೆ ಇದೆ, ಇದು ಕೆಸುವಿನ ಎಲೆನ ಏನು ಹೇಳ್ತಾರೆ, ಅದೇ ಫುಲ್ಲು ತುಂಬ ಕೆರೆ ತುಂಬ ಅದೇ ಕಾಣಿಸುತ್ತೆ. ನೀವು ನೋಡ್ಬೋದು, ಕೆರೆ ನೋಡಿದ್ರೆ ಆ ಎಲೆಗಳೇ ಕಾಣಿಸ್ತಾ ಇರುತ್ತೆ ಹೆಚ್ಚಾಗಿ. ಇಲ್ಲ 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 ಮಳೆ ಕೇಳಲಿಲ್ಲ. ದೇವ್ರ ದರ್ಶನ ಅಂತೂ ಚೆನ್ನಾಗೇ ಆಯಿತು. ಯಾವಾಗಲೂ ಖಾಲಿ ಇರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಏನಂದರೆ ಈ ಸಿಡಿ ಹಬ್ಬ ಬರುತ್ತೆ ನೋಡಿ, ಆ ಟೈಮಲ್ಲಿ ಅಷ್ಟೇ ರಶ್ ಇರುತ್ತೆ, ಆವಾಗ ದರ್ಶನ ಮಾಡೋಕ್ಕೆ ಆಗೋಲ್ಲ, ಆ ಥರ ಇರುತ್ತೆ. ಓಕೆ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಲೈಟಾಗಿ ಊಟನೂ ಕೂಡ ಮಾಡಿಕೊಂಡು, ಆಮೇಲೆ ಮಟನ್ ಸಾಂಬಾರನ್ನ ಸ್ವಲ್ಪ ಬಾಕ್ಸಿಗೂ ಕೂಡ ಹಾಕ್ಕೊಂಡು ಬೆಂಗಳೂರಿಗೆ ತೊಗೊಂಡೋದ್ವಿ. ಅಂದರೆ ನಾನು ಬಸ್ಸಲ್ಲಿ ತೊಗೊಂಡೋಗಲಿಲ್ಲ, ಮೋಹನ್ ಮಾಮನಿಗೆ ಕೊಟ್ಬಿಟ್ಟೆ. ಅವರು ಗಾಡಿಯಲ್ಲಿ ಬರ್ತಿದ್ರಲ್ವ, ಅದಕ್ಕೆ ಅವ್ರು ತೊಗೊಬರ್ತಾರೆ ಅಂದ್ಬಿಟ್ಟು ಹಾಗೆ ಅವರಿಗೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಗಾಡಿಯಲ್ಲಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಬಸ್ ಹತ್ತಿದೆ. ಮೋಹನ್ ಮಾಮ ಇನ್ನೊಂದು 1 ಅವರ್ ಹತ್ರ 1.5 ಅವರ್ ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಹಾಗೆ ಮಾಡಿ ಅಂದ್ಬಿಟ್ಟು ನಾನು ಬೇಗನೆ ಹೊರಟೆ. ಇಲ್ಲಾಂದರೆ ಬೆಂಗಳೂರಿಗೆ ಬರೋದ್ರೊಳಗಡೆ ಲೇಟ್ ಆಗುತ್ತೆ, ಮತ್ತು ಒಂದೊಂದು ಸರಿ ಬಸ್ ಸಿಗೋಲ್ಲ, ಒಂದೊಂದು ಸರಿ ಕರೆಕ್ಟಾಗಿ ಸಿಗುತ್ತೆ, ಒಂದೊಂದು ಸರಿ ಸಿಗೋಲ್ಲ. ಅದಕ್ಕೆ ಸರಿ ಆಯಿತು ನೀವು ಬನ್ನಿ ಅಂದ್ಬಿಟ್ಟು ನಾನು ಬೆಂಗಳೂರು ಕಡೆಗೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನು ನಾನ್ ಸ್ಟಾಪ್ ಬಸ್ನ ನೋಡಿದೆ, ಸಿಗಲಿಲ್ಲ. ಆಮೇಲೆ ಸರಿ, ಇನ್ನು ನಾನ್ ಸ್ಟಾಪ್ ಬಸ್ಸಿಗೆ ಅಷ್ಟೇ ಜನ ನಿಂತ್ಕೊಂಡಿದ್ರು, ವೆಯ್ಟ್ ಮಾಡ್ತಾಯಿದ್ರು ನಾನ್ ಸ್ಟಾಪ್ ಬಸ್ಗೋಸ್ಕರನೇ. ಇನ್ನು ಆ ಬಸ್ಸಲ್ಲಿ ನಾನು ನೂಕಾಡಿಕೊಂಡು ಹತ್ತೋ ಬದಲು ಈ ಬಸ್ಸೇ ಹತ್ತೋಣ ಅಂದ್ಬಿಟ್ಟು ನಾರ್ಮಲ್ ಬಸ್ನೇ, ಅಂದರೆ ಎಕ್ಸ್ಪ್ರೆಸ್ ಏನಿರುತ್ತೆ ಅದನ್ನೇ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಚನ್ನಪಟ್ಟಣ, ಅಲ್ಲಿ ಹೋಗ್ತಾ ಇರುವಂಥದ್ದು. ಹಾಗೆ ರಾಮನಗರ ಹತ್ರ ಇದ್ದು ಆಂಜನೇಯಂದು ಸ್ಟ್ಯಾಚ್ಯೂ ಯಾವಾಗಲೂ ನೋಡ್ತಾ ಇರ್ತೀನಿ. ಅದಕ್ಕೆ ನಾನು ಇದು ಒಂದು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ಟ್ರೈ ಮಾಡಿದೆ. ಬಸ್ಸಲ್ಲಿ ಏನಂದರೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಂದು ಕಿಟಕಿ ಸೈಡಲ್ಲಿ ಕೂತ್ರೆ ಸ್ವಲ್ಪ ಮಾಡ್ಬೋದು, ಏಕೆಂದರೆ ಬಸ್ಸು ಶೇಕ್ ಆದಂಗೆ ಮೊಬೈಲು ಕೂಡ ಶೇಕ್ ಆಗ್ತಾ ಇರುತ್ತೆ. ಒಂಥರ ನೀವು ನೋಡ್ಬೋದು ವೀಡಿಯೋನ. ಬಸ್ಸು ನೀಟಾಗಿ ಹೋದರೆ ಏನೂ ಅನಿಸಲ್ಲ, ಸ್ವಲ್ಪ ಹಂಪ್ಸು ಅದೆಲ್ಲ ಬರ್ತಾ ಇರುತ್ತೆ ನೋಡಿ, ರೋಡಲ್ಲಿ ಹಂಪ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಬಸ್ಸು ಸ್ವಲ್ಪ ಹಾಗೆ ಹೀಗೆ ಆದಾಗ ನನ್ನ ಮೊಬೈಲು ಕೂಡ ಹಾಗೆ ಹೀಗೆ ಆಗ್ತಾ ಇರುತ್ತೆ. ಆ ಥರ ಆದಷ್ಟು ಸ್ವಲ್ಪನಾದರೂ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ, ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಚೆನ್ನಾಗಿದೆ, ಯಾವಾಗಲೂ ಆ ರೂಟ್ ಓಡಾಡುವಾಗೆಲ್ಲ ಅಂದ್ಕೋತಾ ಇರ್ತೀನಿ ಅದು ವೀಡಿಯೋ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಅಷ್ಟೇ. ಕೌಶಿ ಮತ್ತು ಮೋಹನ್ ಮಾಮ ಇನ್ನೊಂದು 1.5 ಅವರ್ ಬಿಟ್ಟು, ಅಂದರೆ ಮಳವಳ್ಳಿಯಲ್ಲಿ ಇದ್ದು ಆಮೇಲೆ ಹೊರಟಿದ್ದು. ಹಾಗೆ ಬರಬೇಕಾದ್ರೆ ಅವ್ರ ರಿಲೇಷನ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬರ್ತಾರೆ, ಯಾಕೆಂದರೆ ಗಾಡಿಗೂ ಕೂಡ ರೆಸ್ಟ್ ಆದಂಗೆ ಆಗುತ್ತೆ ಅಂಥೇಳಿ. ಇದು ಬಂದು ಕನಕಪುರ ಹತ್ತತ್ರ ಒಂದು ಊರು, ಆ ಊರಲ್ಲಿ ಅವ್ರ ರಿಲೇಷನ್ ಇದ್ದಾರೆ. ಅಲ್ಲಿ ಮೋಹನ್ ಮಾಮ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರಡ್ತಾರೆ.
ಹಾಗೆ ಕೌಶಿ ಅಲ್ಲಿ ಅವನ ಮೊಬೈಲಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದ. ಹಾಗೆ ನನಗೂ ಕೂಡ ಅದನ್ನು ಕಳಿಸಿದ್ದೆ ವಾಟ್ಸಪ್ಪಲ್ಲಿ. ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಓಕೆ. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಇದು ಗೊತ್ತಲ್ಲ, ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ಬನ್ನೇರುಘಟ್ಟ ಫಾರೆಸ್ಟ್ ಅಥವಾ ಆನೇಕಲ್ ಫಾರೆಸ್ಟ್ ಅಂತ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಇದು ಅಲ್ಲಿಂದನೇ ಫಾರೆಸ್ಟು ಬಿಟ್ಟು ಅಂದರೆ ಆನೇಕಲ್ ಫಾರೆಸ್ಟ್ ಅಂತಲೇ ಹಾಕಿರ್ತಾರೆ. ಆ ಫಾರೆಸ್ಟ್ನ ಬಿಟ್ಟು ಬರಬೇಕಾದ್ರೆ ಅಲ್ಲೊಂದು ವ್ಯೂ ಅಂತೂ ಚೆನ್ನಾಗಿರುತ್ತೆ. ಮಳೆ ಊದಿರಬೇಕು ನೋಡೋದಕ್ಕೆ, ಸಖತ್ತಾಗಿರುತ್ತೆ. ಆವಾಗ ಇವನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಅದನ್ನು ನನಗೆ ಕಳಿಸ್ಕೊಟ್ಟಿದ್ದಾನೆ ಅಷ್ಟೇ. ಓಕೆ. ಹಾಗೆ ನಾವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬೆಂಗಳೂರು ಹತ್ತತ್ರ ಬಂದ್ವಿ. ಫುಲ್ಲು ಬಿಸಿಲಿತ್ತು. ನಾನು ಇಲ್ಲಿ ಇಳಿದು ಅಂದರೆ ಕೆಂಗೇರಿ ಇಳಿದು ಮತ್ತೆ ಬೇರೆ ಬಸ್ ಹತ್ಬೇಕಲ್ವ, ನೈಸ್ ಬಸ್ಗೆ ಕಾಯ್ತಾ ಇದ್ದೆ. ಆವಾಗ ನೈಸ್ ಬಸ್ಸು ಬಂತು, ಹತ್ಬೇಕಾದ್ರೆ ಅಂದರೆ ಬಂದ ತಕ್ಷಣವೇ ಹತ್ತೀವಲ್ವ, ರಶ್ ಇರ್ತಾರೆ. ಅಂದರೆ ಏನಾದ್ರು ಸ್ವಲ್ಪ ಲೇಟ್ ಆದರೆ ರಶ್ ಆಗ್ತಾರೆ ಅಷ್ಟೇ, ಇಲ್ಲ ಅಂದರೆ ನೈಸ್ ಬಸ್ಗಳೇನೋ ಅಷ್ಟೊಂದು ರಶ್ ಆಗೋಲ್ಲ. ಯಾರೋ ನನ್ನ ಮುಂದೆಯವರು ಬ್ಯಾಗ್ ಹಾಕ್ಕೊಂಡಿರು, ನಾನು ಹತ್ತುವಾಗ ಪಟ್ ಅಂತದು ನನ್ನ ಮುಖಕ್ಕೆ ಬಿತ್ತು, ಅಂದರೆ ಕೆನ್ನೆ ಸೈಡಿಗೆ ಬಿತ್ತು. ಅದು ಒಂಥರ ಉರಿ ಆದಂಗೆ ಆಗ್ತಾಯಿತ್ತು. ಅದಕ್ಕೆ ನೋಡ್ತಾ ಇದ್ದೆ ಅಲ್ಲೇನಾದರೂ ಲೈನ್ ಥರ ಒಂದೊಂದು ಸರಿ ಬಂದುಬಿಡುತ್ತಲ್ವ, ಆ ಥರ ಏನಾದರೂ ಆಗಿದೆಯಾ ಅಂತ. ಆ ಥರ ಎಲ್ಲ ಏನೂ ಆಗಿರಲಿಲ್ಲ, ಆದರೆ ಉರಿತಾಯಿತ್ತು ಸ್ವಲ್ಪ ಲೈಟಾಗಿ, ರೆಡ್ ಥರ ಆಗಿತ್ತು. ಆದರೆ ಮೊಬೈಲಲ್ಲಿ ಅಷ್ಟು ಅಂದರೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾಯಿಲ್ಲ ಅಷ್ಟೇ. ಓಕೆ. ಆಮೇಲೆ ನಾನು ಮನೆಗೆ ಬಂದೆ ನೋಡಿ ನಮಗೊಮ್ಮೆ ನಾವು 2 ದಿನ, ನಾನಂತೂ ಗುರುವಾರ ಹೋಗಿ ಸಂಡೇ ಬಂದಿದ್ದಲ್ವಾ, ಒಂಥರ ಅಷ್ಟು ಆ್ಯಕ್ಟಿವೇ ಇಲ್ಲ ಅನ್ನೋ ಥರ ಆಗಿತ್ತು. ಏನೂ ತಿಂತಾ ಇರಲಿಲ್ಲ. ಅಂದರೆ ಏನು ಮಾಡುತ್ತಂತ ಗೊತ್ತಾ, ಅಮ್ಮನ ಮಾಮ ಯಾವಾಗಲೂ ಹೇಳ್ತಾರೆ, ನೀನೇನಾದರೂ ಊರಿಗೆಲ್ಲ ಹೋದಾಗ ಅದು ಸುಮ್ಮನೆ ಕಿರ್ಚ್ತಾ ಇರುತ್ತೆ, ಮತ್ತು ರೂಮಿಗೆ ಹೋಗೋದು ಹುಡ್ಕೋದು, ಕಿಚನ್ಗೆ ಹೋಗೋದು ಹುಡ್ಕೋದು, ಆ ಥರ ಎಲ್ಲ ಮಾಡ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ಏಕೆಂದರೆ ನಾವು ಊರಿಗೆ ಹೋದ ತಕ್ಷಣವೇ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ಮತ್ತು ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸೋದು, ನೋಡು ನಿನ್ನ ಗುಮ್ಮಿ ಹುಡುಕ್ತಾ ಇದೆ ರೂಮು, ಕಿಚನು, ಆ ಥರ ಎಲ್ಲ ಅಂತ. ನಾನು ಆವಾಗ ವೀಡಿಯೋ ಕಾಲಲ್ಲಿ ಗುಮ್ಮು, ಕಂಚು ಅಂತೇನಾದ್ರು ಅಂದರೆ ನೋಡುತ್ತೆ, ಆದರೆ ಗೊತ್ತಾಗಲ್ಲ, ಮೊಬೈಲ್ ಕಾಣಿಸ್ತಿದ್ದೀನಿ ಅಂತ ಅದಕ್ಕೆ ಗೊತ್ತಾಗಲ್ಲ, ನನಗೆ ಮಾತ್ರ ಕಾಣಿಸೋದು ಅಷ್ಟೇ. ಅದಕ್ಕೆ ಅದು ಹಂಗೆ ಸಪ್ಪಗೆ ಇತ್ತು, ಒಂದು 2 ಡೇಸ್ ಹಂಗೆ ಇತ್ತು, ಆಮೇಲೆ ಸರಿ ಹೋಯ್ತು. ಓಕೆ. ಹಾಗೆ ಮಾಮ ಬರಬೇಕಾದ್ರೆ ಅಲ್ಲಿ ಕರಳೆ ಸಿಕ್ತಂತೆ, ಅದಕ್ಕೆ ಅದನ್ನು ತೊಗೊಬಂದಿದ್ದಾರೆ. ಅಷ್ಟೊಂದೇನು ಚೆನ್ನಾಗಿರಲ್ಲ ಕರಳೆ, ಯಾಕೆಂದರೆ ಮಳೆನೇ ಇಲ್ವಲ್ಲ, ಮಳೆ ಚೆನ್ನಾಗಿ ಹುಯ್ಬೇಕು, ಆವಾಗ ಬಿದಿರು ಕರಳೆ ಚೆನ್ನಾಗಿ ಕೂಡ ಸಿಗುತ್ತೆ. ಇದು ಫುಲ್ಲು ಹೆಂಗಿದೆ ಹೇಳಿ, ಚಿಕ್ಕದು, ಅಷ್ಟೊಂದೇನು ಕರಳೆ ಎಲ್ಲ ಸಿಗೋಲ್ಲ. ಇದರಲ್ಲಿ ಒಂದಷ್ಟು ಹೋಗುತ್ತೆ, ಒಂದು ಸ್ವಲ್ಪನೇ ಅಷ್ಟೇ ಸಿಗೋದು. ಅದನ್ನು ಬಿಡಿಸಿ ಇಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.